ಪ್ರತಿಷ್ಠಿತ ಕಾರು ತಯಾರಿಕಾ ಕಂಪನಿ ಟಾಟಾ ಮೋಟಾರ್ಸ್ ತನ್ನ ಕರು ಎಸ್ಯುವಿ ಶ್ರೇಣಿಯನ್ನು ವಿಸ್ತರಿಸಿದ್ದು, ಎಲೆಕ್ಟ್ರಿಕ್ ಎಸ್ಯುವಿ ಬಳಿಕ ಪೆಟ್ರೋಲ್ ಡೀಸೆಲ್ ಎಂಜಿನ್ ಮಾದರಿಯನ್ನು ಬಿಡುಗಡೆ ಮಾಡಿತ್ತು. ಮೊನ್ನೆಯಷ್ಟೇ ಕರು ಎಸ್ಯುವಿಯ ಪೆಟ್ರೋಲ್ ಡೀಸೆಲ್ ಮಾದರಿ ಹಾಗೂ ವೇರಿಯಂಟ್ಗಳ ಬೆಲೆ ಘೋಷಣೆಯಾಗಿತ್ತು. ಮಂಗಳವಾರ ಮಂಜಿನನಗರಿ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಟಾಟಾ ಕರು ಐಸಿಇ ಹೊಸ ಅತ್ಯಾಧುನಿಕ ಕಾರನ್ನು ನಗರ ಪೊಲೀಸ್ ಠಾಣಾಧಿಕಾರಿ ಲೋಕೇಶ್ ಅನಾವರಣ ಮಾಡಿದರು. ಟಾಟಾ ಕರು ಗಾಡಿ ಗೊತ್ತಿಲ್ಲ. ಟಾಟಾ ಕಂಪ್ನಿ ಆಟೋಮೊಬೈಲಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಇವರಿಗೂ ನಿಮಗೆ ಗೊತ್ತಿದೆ, ವೆಹಿಕಲ್ ಸುರಕ್ಷತೆ, ಪ್ರಯಾಣಿಕರ ಸುರಕ್ಷತೆ ಜಾಸ್ತಿ ಕೊಡ್ತಾರೆ. ಆದ್ದರಿಂದ ಇವತ್ತೇನು ಹೊಸ ಗಾಡಿಗಳು ಬಂದಿದೆ ಕರು, ಮುಂದಿನ ದಿನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇಲ್ ಆಗಲಿ. ಈಗ ಆಲ್ರೆಡಿ ತುಂಬ ಜನಗಳ ಬಾಯಿಲೆಲ್ಲ ಬರ್ತಾ ಇದೆ ಕರು 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 ಅಂತ. ಎಷ್ಟೋ ಜನ ಬುಕ್ಕಿಂಗ್ ಎಲ್ಲ ಹೋಗ್ತಾ ಇದ್ದಾರೆ. ಜೊತೆ ಆಲ್ಟ್ರೋಸ್ ಇರ್ಬೋದು, ನೆಕ್ಸನ್ ಇರ್ಬೋದು, ಒಳ್ಳೊಳ್ಳೆ ಗಾಡಿಗಳು ಟಾಟಾ ಸಂಸ್ಥೆ ಹೋಗ್ತಾ ಇದೆ. ಮುಂದಿನ ದಿನದಲ್ಲಿ ಪ್ರಯಾಣಿಕರಿಗೆ ಕಡಿಮೆ ಬೆಲೆಯಲ್ಲಿ ಏನು ಒಳ್ಳೆ ಕಾರುಗಳು ಲಭಿಸುವಂತಾಗಲಿ ಅಂತ ಕೇಳ್ಕೊಳ್ತಾ, ಅವರಿಗೆ ಲಾರಿ ಬಸ್ ಮಾಡಿ ಗೊತ್ತು ಅಂತ ಯೋಚನೆ ಮಾಡಿದ್ದಾರೆ. ಅಂದರೆ ಮೊದಲು ಅದೇ ಥರ ದೊಡ್ಡ ವೆಹಿಕಲ್ ಅವ್ರು ಫೇಮಸ್. ಆಮೇಲೆ ನಾನು ಟಾಟಾ ಇಂಡಿಗೋ ಅಂತ ಆಗ ತೆಗಿಬೇಕು ಅಂತಿದ್ದೆ. ಆಮೇಲೆ ನೋಡಿದ್ರೆ ಸುಮಾರು ಜನ ಅದು ಪರ್ಫಾರ್ಮೆನ್ಸ್ ಹಾಗೆ ಹೀಗೆ. ನಾನು ಯೋಚನೆ ಮಾಡಿ ಅಂತ ಇದು ಒಳ್ಳೆ ಅಂದರೆ ಆಗ ಜಾಗವರ್ ತಗೊಂಡ್ರು, ಇಂಗ್ಲೆಂಡಿಂದ ಕಾರು ಬಂದು ಇಲ್ಲಿಗೆ ಹ್ಯಾರಿಯಲ್ಲಿ ಬಂತು. ಅದೆಲ್ಲ ನೋಡೋದು ನನಗೆ ಯೋಚನೆ ಮಾಡಿ ಟಾಟಾದವ್ರು ಇಂಪ್ರೂವ್ಮೆಂಟ್ ತುಂಬ ಇರ್ಬೋದಲ್ಲ ಅಂತ. ಹಾಗೆ ಟಿಯಾಗೋ ತಗೊಂಡೆ, ಅದು 4 ವರ್ಷ ಹಿಂದೆ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆಮೇಲೆ ಪಂಚ್ ತಗೊಂಡೆ, ಅದು ಇನ್ನೂ ದೊಡ್ಡ ಇದು ಪರ್ಫಾರ್ಮೆನ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದರ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್, ಮಾತಾಡೋಗಿಲ್ಲ. ಆದರೆ ನಮಗೆ ಮಡಿಕೇರಿಯವರಿಗೆ ಹತ್ತಿರದಲ್ಲಿ ಒಂದು ಸರ್ವಿಸ್ ಸ್ಟೇಷನ್ ಬೇಕು ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೆ. ನಾನು ಗೋಣಿಗೆ ಹೋಗೋದು ಪೆಟ್ರೋಲ್ ಕೊಡೋದಿಲ್ಲ, ಇಲ್ಲಿ ಬರುವಾಗ ವಿಷಯವಾಗಿ ಪೆಟ್ರೋಲ್ ಸಿಗೋದಿಲ್ಲ. ಅದು ಬಿಟ್ಟರೆ ಕಾರ್ ವಿಷಯ, ವೆಹಿಕಲ್ ವಿಷಯ ಅಂದರೆ ಮಷೀನ್ ವಿಷಯದಲ್ಲಿ ಮಾತಾಡೋಗಿಲ್ಲ, ಅಷ್ಟು ಸೂಪರ್ ಆಗಿದೆ. ಬ್ಯೂಟಿಫುಲ್ ವೆಹಿಕಲ್ಸ್ ದೇ ಆರ್ ಪುಟ್ಟಿಂಗ್ ಆನ್ ದ ರೋಡ್. ಆ್ಯಂಡ್ ಅದರಲ್ಲೂ ಈಗ ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ 19 ಲಕ್ಷದ್ದು ಹ್ಯಾರಿಯರಿಗೆ 1499ಕ್ಕೆ ಬರುತ್ತೆ ಅಂತೇಳಿ. ಅದು ನಂತರ ಅವರು ರೇಟಲ್ಲೂ ಕಾಂಪಿಟೇಟಿವ್ ಆಗಿದ್ದಾರೆ. ಸೊ ವೆಹಿಕಲ್ಸ್ ಪುಟ್ ಆನ್ ರೋಡ್ ಬೈ ಟಾಟಾ. ಟಾಟಾ ಸರ್ ಗ್ಲೋಬಲಿ ನೋ, ಅವ್ರದ್ದು ಉಪ್ಪುಗೆ ಅಷ್ಟು ಬೆಲೆ ಇದೆ. ಮತ್ತು ಕಾರು ಮತ್ತು ಬೇರೆ ಯಾವುದು ಅದರ ಮತ್ತು ಇನ್ನೊಂದು ಇಷ್ಟಪಡೋದು ನಾನು ಹೇಳಿದ್ರೆ 2500 ಮಹೀಂದ್ರ ವೆಹಿಕಲ್ ಬುಲೆಟ್ ಪ್ರೂಫ್ ಮಿಲಿಟರಿ ಕೊಡ್ತಾರೆ. ಯಾರು ಕೊಡ್ತಾರೆ? ಬೇರೆ ಯಾರು ಯಾವ ಕಂಪನಿಯವರು ಕೊಟ್ಟಿದ್ದಾರಾ? ಬುಲೆಟ್ ಪ್ರೂಫ್ ಶ್ರೀನಗರಕ್ಕೆ ಅಂದರೆ ಕಾಶ್ಮೀರಕ್ಕೆ 2500 ವೆಹಿಕಲ್ಸ್. ಅವರಿಗೆ ದುಡ್ಡಿರೋರು ಯಾರು ಮಾಡ್ತಾರೆ ಅಂತ ಹೇಳೋಗಿಲ್ಲ. ಅದರಿಂದ ಒಳ್ಳೆ ಒಂದು ಒಳ್ಳೆ ಹೃದಯದವರು. ಅದರಿಂದ ಇದರ ಹೃದಯನೂ ಚೆನ್ನಾಗಿರುತ್ತೆ. ಇಂಜಿನ್ ಇಸ್ ಹೃದಯ ಅಲ್ವಾ? ಅದರಿಂದ ಟಾಟಾದವರ ಇದಕ್ಕೆ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಮೇಲೆ ತುಂಬ ರಿಗಾರ್ಡ್ಸ್ ಬೆಲೆ ಇದೆ. ಇಲ್ಲಿ ಸರ್ವಿಸ್, ನಮ್ಮ ಕಸ್ಟಮರ್ ಸರ್ವಿಸ್ ತುಂಬ ಚೆನ್ನಾಗಿದೆ ಹರ್ಸ್ಕಾರ್ದು. ಕರು ಎಲೆಕ್ಟ್ರಿಕ್, ಪೆಟ್ರೋಲ್ ಮತ್ತು ಡೀಸೆಲ್ 3 ಎಂಜಿನ್ ಆಯ್ಕೆಯೊಂದಿಗೆ ಲಭ್ಯವಿದೆ. ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಹೊಂದಿರುವ ಪೆಟ್ರೋಲ್ ಮಾದರಿಗಳ ಎಕ್ಸ್ ಶೋರೂಮ್ ಬೆಲೆಗಳು 10 ರಿಂದ 19 ಲಕ್ಷದವರೆಗೆ ಇವೆ. ಡೀಸೆಲ್ ಆಟೋಮ್ಯಾಟಿಕ್ ರೂಪಾಂತರದ ಎಕ್ಸ್ ಶೋರೂಮ್ ಬೆಲೆಗಳು 14 ರಿಂದ 19 ಲಕ್ಷದವರೆಗೂ ಇವೆ. ಹಾಗೂ ಐಸಿಇ ವಾಹನಗಳ ಬೆಲೆಗಳು 10 ರಿಂದ 19 ಲಕ್ಷದವರೆಗೆ ಇರುತ್ತವೆ. ಟಾಟಾ ಕರುವಿನ ವೈಶಿಷ್ಟ್ಯಗಳ ಪಟ್ಟಿ ಹೀಗಿದೆ: ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಜೊತೆಗೆ 12.3 ಇಂಚು ಟಚ್ ಸ್ಕ್ರೀನ್, 10.2
25 ಇಂಚು ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಮತ್ತು ಸಬ್ ಊಫರ್ನೊಂದಿಗೆ 9 ಸ್ಪೀಕರ್ JBL ಸೌಂಡ್ ಸಿಸ್ಟಮ್ ಅನ್ನು ಒಳಗೊಂಡಿದೆ. ಇದು ಏರ್ ಪ್ಯೂರಿಫೈಯರ್, ಪನೋರಮಿಕ್ ಸನ್ರೂಫ್, ಬಹುವರ್ಣದ ಆಂಬಿಯೆಂಟ್ ಲೈಟಿಂಗ್, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಗಳು, 6-ವೇ ಚಾಲಿತ ಡ್ರೈವರ್ ಸೀಟ್, ವೈರ್ಲೆಸ್ ಫೋನ್ ಚಾರ್ಜರ್ ಮತ್ತು ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಗಳನ್ನು ಸಹ ಹೊಂದಿದೆ ಎಂದು ಮಡಿಕೇರಿ ಟಾಟಾ ಶೋರೂಮ್ ಮ್ಯಾನೇಜರ್ ವಿಕ್ರಮ್ ಶೆಟ್ಟಿ ಹೇಳುತ್ತಾರೆ. ಗೆಸ್ಚರ್ ನಿಯಂತ್ರಣ ಚಾಲಿತ ಟೈಲ್ ಗೇಟ್ 500 ಲೀಟರ್ ಬೂಟ್ ಸ್ಪೇಸ್ ಅನ್ನು ತೆರೆಯುತ್ತದೆ ಮತ್ತು ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅನ್ನು ಸಹ ಒದಗಿಸಲಾಗಿದೆ. ಎಲೆಕ್ಟ್ರಿಕ್ ಕಾರು ಒಮ್ಮೆ ಚಾರ್ಜ್ ಮಾಡಿದರೆ 450 ರಿಂದ 460 ಕಿಲೋಮೀಟರ್ ವರೆಗೆ ಮೈಲೇಜ್ ಇದ್ದು, ಪೆಟ್ರೋಲ್ ವಾಹನ ಲೀಟರ್ಗೆ 16 ರಿಂದ 20 ಕಿಲೋಮೀಟರ್ ವರೆಗೆ ಮೈಲೇಜ್ ನೀಡುತ್ತದೆ ಎಂದು ಕಂಪನಿ ಹೇಳಿದೆ.